ನೀವು ಒಂದು ದಿನಕ್ಕೆ ನಿಮ್ಮ ಫೋನನ್ನು ಎಷ್ಟು ಸಲ ಯೂಸ್ಲೆಸ್ ಆಗಿ ಚೆಕ್ ಮಾಡ್ತಿರ್ತೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಟೈಮ್ ರೀಲ್ಸನ್ನ ಸ್ಕ್ರೋಲ್ ಮಾಡ್ತಿರ್ತೀರಾ ಆ್ಯಂಡ್ ಶಾರ್ಟ್ಸ್ ನೋಡ್ತಿರ್ತೀರಾ. ಲಾಸ್ಟ್ಗೆ ನಮಗೆ ಟೈಮೇ ಇಲ್ಲ, ಐ ಆಮ್ ಡೂಯಿಂಗ್ ನಥಿಂಗ್, ನನಗೆ ತುಂಬ ಲೋನ್ಲಿನೆಸ್ ಅನ್ನಿಸ್ತಿದೆ, ಗಿಲ್ಟ್ ಫೀಲ್ ಆಗ್ತಿದೆ, ಡಿಪ್ರೆಸ್ ಇದೆ, ಈ ಥರ ತುಂಬ ಫೀಲಿಂಗ್ಸ್ ಆದರೆ ಫೀಲ್ ಆಗ್ತಿರ್ತೀರಾ. ಸೊ ಈ ವಿಡಿಯೋದಲ್ಲಿ ಈ ಎಲ್ಲ ಸಿಂಪ್ಟಮ್ಸ್ಗೂ ಕ್ಲಾರಿಟಿ ಆದರೆ ಸಿಗುತ್ತೆ. ಮೊದಲನೇದು, ಈ ಶಾರ್ಟ್ ಫಾರ್ಮ್ ಕಂಟೆಂಟ್ ಇಂಟ್ರೊಡ್ಯೂಸ್ ಮಾಡಿರೋದೇ ನಮ್ಮ ಅಟೆನ್ಷನ್ ಸ್ಪ್ಯಾನ್ನ ಕಡಿಮೆ ಮಾಡೋಕ್ಕೆ. ನೀವು ಫಾರ್ ಎಕ್ಸಾಂಪಲ್ ನೀವು ಓದೋಕ್ಕೆ ಕೂರ್ತೀರಾ, ಒಂದು ಪೇಜ್ ಓದ್ತೀರಾ, ಆಮೇಲೆ ಒಂದು ರೀಲ್ ನೋಡಿ ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ. ಸೊ ಜಸ್ಟ್ ಸ್ಟಾರ್ಟ್ ಮಾಡ್ತೀರಾ, ಒಂದು ರೀಲ್ ಸ್ಕ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 1 hour ಹೆಂಗಾಯಿತು, 2 hour ಹೆಂಗಾಯಿತು ನಿಮಗೆ ಗೊತ್ತಿರಲ್ಲ. ಸೊ ಲಾಸ್ಟಿಗೆ ನಾನು ಓದಲೇ ಇಲ್ಲ, ಟೈಮೆಲ್ಲ ವೇಸ್ಟ್ ಆಗೋಯ್ತು, ನಾನು ಏನು ಮಾಡಿಲ್ಲ ಅಂತ ಸಫರ್ ಆದರೆ ಆಗ್ತೀರಾ. ಸೊ ಇದಕ್ಕೆ ಮೇಯ್ನ್ ರೀಸನ್ ಬಂದುಬಿಟ್ಟು ಇನ್ಸ್ಟ್ಯಾಂಟ್ ಡೋಪಮೀನ್. ನೀವು ಒಂದು ರೀಲ್ನ ಸ್ಕ್ರೋಲ್ ಮಾಡಿದ ತಕ್ಷಣ ಆ ಡೋಪಮೀನ್ ಸ್ಪೈಕ್ ಅನ್ನೋದು ನಿಮ್ಮ ಮೈಂಡಲ್ಲಿ ಆಗುತ್ತೆ ಆ್ಯಂಡ್ ನಿಮಗೆ ಮತ್ತೆ ಇನ್ನೂ ಆ ಡೋಪಮೀನ್ ಬೇಕು ಅಂತ ಸ್ಕ್ರೋಲ್ ಮಾಡ್ಕೊಂಡು 2 hours 3 hours ಸ್ಪೆಂಡ್ ಮಾಡಿ ಲಾಸ್ಟಿಗೆ ಸಫರ್ ಆಗ್ತೀರಾ. ಆ್ಯಂಡ್ ಈ ಶಾರ್ಟ್ ಫಾರ್ಮ್ ಕಂಟೆಂಟಿಂದ ಒಂದು ಡಿಸಡ್ವಾಂಟೇಜ್ ಅನಿಸಿದ್ದೇನು ಅಂದರೆ, ಫಸ್ಟ್ 2 minutes ಹ್ಯಾಪಿ ಆಗಿರ್ತೀರಾ ಆ್ಯಂಡ್ ನೆಕ್ಸ್ಟ್ 2 minutes ಜಾಯ್ಫುಲ್ ಆಗಿರ್ತೀರಾ, ನೆಕ್ಸ್ಟ್ 5 minutes ಫುಲ್ ಸ್ಯಾಡ್ ಫೀಲ್ ಆಗ್ತೀರಾ. ಇವ್ಯಾವು ನಿಮ್ಮ ಒರಿಜಿನಲ್ ಫೀಲಿಂಗ್ಸ್ ಅಲ್ಲ, ಜಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಬಂದಿರೋ ಫೀಡ್. ಎರಡನೇದು, ಮಿಸ್ಇನ್ಫಾರ್ಮೇಷನ್ ಆ್ಯಂಡ್ ಗ್ರೌಂಡ್ ಲೆವೆಲ್ ನಾಲೆಡ್ಜ್ ಆದರೆ ಇರಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ರೀಸೆಂಟ್ ಡೇಸ್ ಆರ್ ಎನಿ ಕೈಂಡ್ ಆಫ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಥವಾ ಯೂಟ್ಯೂಬ್ ತಮ್ನೇಲ್ ನೋಡಿದಾಗ ಅದರಲ್ಲಿ ಕಂಟೆಂಟ್ ಡಿಫ್ರೆಂಟ್ ಇರುತ್ತೆ, ಬಟ್ ಅವ್ರ ತಮ್ನೇಲಲ್ಲೇ ಇನ್ನೊಂದು ಮ್ಯಾಟರ್ ಇರುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಯಶ್ ಸುದೀಪ್ ಭೇಟಿಯಾಗಿ ಏನು ಮಾಡಿದ್ರು ನೋಡಿ, ನೀವು ರೀಲ್ಸ್ ಕನ್ಸ್ಯೂಮ್ ಮಾಡಿದ್ರು, ಶಾರ್ಟ್ಸ್ ಕನ್ಸ್ಯೂಮ್ ಮಾಡಿದ್ರು ಅಥವಾ ಯಾವುದೇ ಕೆಲವು ಯೂಟ್ಯೂಬ್ ತಮ್ನೇಲ್ಸ್ ನೋಡಿದಾಗ ಇನ್ಫಾರ್ಮೇಷನ್ನೇ ಡಿಫರೆಂಟ್ ಇರುತ್ತೆ, ಬಟ್ ಅದು ನಿಮ್ಗೆ ಕನ್ವೆ ಮಾಡ್ತಿರೋದೇ ಡಿಫರೆಂಟ್ ಆಗಿರುತ್ತೆ. ಸೊ ಇದರಿಂದ ಯಾವುದೇ ಕಂಪ್ಲೀಟ್ ನಾಲೆಡ್ಜ್ ಆದರೆ ನಿಮ್ಗೆ ಈ ಶಾರ್ಟ್ ಫಾರ್ಮ್ ಕಂಟೆಂಟಿಂದ ಸಿಗಲ್ಲ. ಜಸ್ಟ್ ಕ್ರಿಯೇಟರ್ಗೆ ಏನು ಬೇಕು, ಇನ್ಸ್ಟಾಗ್ರಾಮ್ ಸೋಷಲ್ ಮೀಡಿಯಾ ಅವ್ರಿಗೇನು ಬೇಕು ಅಂದರೆ ಜಸ್ಟ್ ನಿಮ್ಮ ಅಟೆನ್ಷನ್. ಆ 1.5 ನಿಮಿಷ ನೀವು ಆ ವಿಡಿಯೋ ನೋಡೋ ಥರ ಆದರೆ ಇರಬೇಕು. ಅದಕ್ಕೋಸ್ಕರ ತುಂಬ ಫ್ಯಾನ್ಸಿ ಎಡಿಟಿಂಗ್ಸ್ ಇರುತ್ತೆ, ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸೌಂಡ್ ಎಫೆಕ್ಟ್ಸ್ ಅದನ್ನೇ ಯೂಸ್ ಮಾಡಿ ನಿಮ್ಮನ್ನು ಆ ಕಂಟೆಂಟ್ಗೆ ಸ್ಟಿಕ್ ಆಗೋ ಥರ ಮಾಡ್ತಾರೆ. ಅದನ್ನೇ ನಿಜ ಅನ್ನೋ ಥರ ಆದರೆ ಪೋರ್ಟ್ರೇಟ್ ಮಾಡ್ತಾರೆ. ಸೊ ಇದರಿಂದ ಯಾವುದೇ ಕಂಪ್ಲೀಟ್ ನಾಲೆಡ್ಜ್ ಸಿಗಲ್ಲ. ನೀವು ಬಿಲೀವ್ ಮಾಡಿದ್ದು ಸರಿ ಅನ್ನೋ ಥಾಟ್ ಪ್ರೋಸೆಸ್ಗಾದರೆ ನೀವು ಬಂದುಬಿಡ್ತೀರಾ. ಸೊ ಯಾವುದೇ ಒಂದು ಟಾಪಿಕ್ ಆಗಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನಲ್ಲಾದರೆ ನೋಡಿ, ಅದನ್ನು ಕಂಪ್ಲೀಟ್ ಗ್ರೌಂಡ್ ಲೆವೆಲ್ ನಾಲೆಡ್ಜ್ ತಿಳ್ಕೊಂಡು ಅದಾದಮೇಲೆ ಒಂದು ಡಿಸಿಷನ್ಗಾದರೆ ಬರ್ರಿ. ಜಸ್ಟ್ ನೀವು ಒಂದು ರೀಲ್ ನೋಡಿದ ತಕ್ಷಣ ಅದೇ ನಿಜ ಅನ್ನೋ ಮಿಸ್ಇನ್ಫಾರ್ಮೇಷನ್ ಆ್ಯಂಡ್ ಆಫ್ ನಾಲೆಡ್ಜಲ್ಲಾದರೆ ಇರಬೇಡ್ರಿ. ಆ ವಿಡಿಯೋಸಲ್ಲಿರೋ ಕಂಟೆಂಟ್ನ ನಂಬಿ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿದಾಗ ಲಾಸ್ಟಿಗೆ ಆ ಇನ್ಫಾರ್ಮೇಷನ್ ಏನಾದರೂ ರಾಂಗ್ ಆಗಿದ್ದರೆ ನೀವೇ ಜೋಕರ್ ಆಗ್ತೀರಾ. ಸೊ ಯಾವುದೇ ಒಂದು ಶಾರ್ಟ್ ಫಾರ್ಮ್ ಕಂಟೆಂಟ್ ಅಥವಾ ರೀಲ್ಸ್ ಏನಾದರೂ ನೋಡ್ರಿ ಆನ್ಲೈನಲ್ಲಿ, ಅದನ್ನು 1 or 2 ವೆರಿಫೈ ಮಾಡಿರಿ. ನಿಮ್ಮ ಗ್ರೂಪ್ಸ್ ಯಾರಿಗಾದ್ರೂ ಶೇರ್ ಮಾಡ್ತೀರಾ, ನೀವು ಬಿಲೀವ್ ಮಾಡಬೇಕಂದ್ರೂ ಒಂದು 2-3 ಸಲ ಚೆಕ್ ಮಾಡ್ಕೊಂಡು ಅದಾದಮೇಲೆ ಒಂದು ನಿರ್ಧಾರಕ್ಕಾದರೆ ಬರ್ರಿ. ಜಸ್ಟ್ ತಮ್ನೇಲ್ ನೋಡಿದ ತಕ್ಷಣ ಯಾವುದೇ ಕನ್ಕ್ಲೂಷನ್ಗಾದರೆ ಬರಬೇಡ್ರಿ. ಮೂರನೇದು, ಕಂಪ್ಯಾರಿಸನ್ ಆ್ಯಂಡ್ ಸಫರಿಂಗ್. ಸೋಷಲ್ ಮೀಡಿಯಾ ಶಾರ್ಟ್ ಫಾರ್ಮ್ ಕಂಟೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಎಷ್ಟು ಟಾಕ್ಸಿಕ್ ಆಗಿ ಹೋಗಿದೆ ಅಂದರೆ ಸೊಸೈಟಿ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಯಾರಾದರೂ ಒಬ್ಬ ಫಿಟ್ನೆಸ್ ಇನ್ಫ್ಲೂಯೆನ್ಸರು 30 days ವರ್ಕೌಟ್ ಚಾಲೆಂಜ್ ಅಂತ ವರ್ಕೌಟ್ ವಿಡಿಯೋಸ್ ಪೋಸ್ಟ್ ಮಾಡಿದ್ರೆ ಅದನ್ನು ನಿಮ್ಮ ಸೆಲ್ಫ್ಗೆ ಕಂಪೇರ್ ಮಾಡ್ಕೊತೀರಾ. ಅವ್ನು ನೋಡು 30 days ವರ್ಕೌಟ್ ಚಾಲೆಂಜ್ ಮಾಡ್ದಾಗ ನಾನು ಏನೂ ಮಾಡ್ತಿಲ್ಲ, ಅವ್ನು ನೋಡಿ ಎಷ್ಟು ಪ್ರೊಡಕ್ಟಿವ್ ಇದ್ದಾನೆ, ಎಷ್ಟು ಬೆಟರ್ ಇದ್ದಾನೆ, ಎಷ್ಟು ಬೆಟರ್ ಲೈಫ್ ಲೀಡ್ ಮಾಡ್ತಿದ್ದಾನೆ ಅಂತ ನಿಮ್ಮ ಸೆಲ್ಫ್ಗೆ ಕಂಪೇರ್ ಮಾಡ್ಕೊಂಡು ನೀವು ಡಿಪ್ರೆಸ್ ಫೀಲ್ ಆಗ್ತೀರಾ ಆ್ಯಂಡ್ ಸಫರ್ ಆಗ್ತೀರಾ. ಇನ್ಫ್ಲೂಯೆನ್ಸರ್ ಲೈಫ್ ಆಲ್ ಅಬೌಟ್ ಫಾಲೋವರ್ಸ್, ಲೈಕ್ಸ್, ವ್ಯೂಸ್, ಕಮೆಂಟ್ ಇದೇ ಇರುತ್ತೆ ನಮ್ಮ ಇನ್ಫ್ಲೂಯೆನ್ಸರ್ ಜೀವನದಲ್ಲಿ. ನೀವು ಇದೇನು ನೋಡ್ತಿದ್ರ ಫೇಕ್ ಸೆಟ್, ಅದು ಮೈಂಡಲ್ಲಿ ಇಟ್ಕೊಳ್ರಿ. ಆಗಲೇ ಹೇಳ್ದಂಗೆ ಎಲ್ಲ ಇನ್ಫ್ಲೂಯೆನ್ಸರು ಅಷ್ಟೇ ಒಂದು ಫಿಲ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್, ಸ್ನ್ಯಾಪಲ್ಲಿ ತುಂಬ ಫಿಲ್ಟರ್ಸ್ ಇರುತ್ತೆ, ನೀವು ಬ್ಲ್ಯಾಕ್ ಇದ್ರೂ ವೈಟ್ ಮಾಡುತ್ತೆ. ಅದೇ ಥರ ನಾವು ಇನ್ಫ್ಲೂಯೆನ್ಸರ್ಸು ನಮ್ಮ ಲೈಫ್ಗಳಲ್ಲೂ ಕಷ್ಟ ಇರುತ್ತೆ, ನಮ್ಮ ಲೈಫಲ್ಲೂ ಪೇಯ್ನ್ ಇರುತ್ತೆ, ನಮಗೂ ಸಫರ್ ಇರುತ್ತೆ, ನಮಗೂ ಡಿಪ್ರೆಸ್ ಫೀಲ್ ಇರುತ್ತೆ. ಬಟ್ ನಾವು ಕಂಟೆಂಟ್ನ ಪೋಸ್ಟ್ ಮಾಡೋದು ನೋಡಿ ನೀವು ಕೆಲವರು ಅದನ್ನು ಕಂಪೇರ್ ಮಾಡಿ ಡಿಪ್ರೆಸ್ ಆಗೋದು ಇಟ್ಸ್ ನಾಟ್ ಗುಡ್ ಥಿಂಗ್. ಬಿಕಾಸ್ ಎಲ್ಲರ ಲೈಫಲ್ಲೂ ಕಷ್ಟ ಇರುತ್ತೆ, ಎಲ್ಲರಿಗೂ ಸಫರ್ ಇರುತ್ತೆ. ಬಟ್ ನೀವು ನಿಮ್ಮ ಸೆಲ್ಫ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಆನ್ಲೈನಲ್ಲಿ ನೋಡೋದೆಲ್ಲ ನಿಜ ಅಲ್ಲ, ನಂಬಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದರಲ್ಲಿ ಎಷ್ಟೋ ಕಷ್ಟ ಇರುತ್ತೆ, ಎಡಿಟಿಂಗ್ ಇರುತ್ತೆ, ವರ್ಕ್ ತುಂಬ ಇರುತ್ತೆ.
ನಿಮ್ಮನ್ನು ಈ ವಿಡಿಯೋ ತನಕ ಕರ್ಕೊಬರೋಕ್ಕೆ ನಾನು ಬ್ಯಾಕ್ಗ್ರೌಂಡಲ್ಲಿ ತುಂಬ ಒಂದು 3 to 4 days ವರ್ಕ್ ಮಾಡಿರ್ತೀನಿ. ಸೊ ನೀವು ಅದನ್ನ ನೋಡಿಬಿಟ್ಟು ಅವನು ಎಷ್ಟು ಪ್ರೊಡಕ್ಟಿವ್ ಇದ್ದಾನೆ, ನಾನು ಏನೂ ಮಾಡಿಲ್ಲ ಅಂತ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ನನಗೂ 4 days 5 days ಆಗಿರುತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ, ನಾನೀಗ ಸೆಕೆಂಡ್ ಪಾಯಿಂಟ್ ಹೇಳಿದ್ದಕ್ಕೂ ಒಂದನೇ ಪಾಯಿಂಟ್ ಹೇಳಿದ್ದಕ್ಕೂ ಏನಾದರೂ ಡಿಫ್ರೆನ್ಸ್ ಗೊತ್ತಾಯ್ತಾ, ಫ್ರೇಮಲ್ಲಾಗಲಿ ಅಥವಾ ನನ್ನ ಫೇಸಲ್ಲಾಗಲಿ. ಈ ವಿಡಿಯೋನ ಇನ್ ಬಿಟ್ವೀನ್ 10 hours ಗ್ಯಾಪ್ ನಾನು ವರ್ಕ್ ಹೋಗಿ ಬಂದು ಶೂಟ್ ಮಾಡ್ತಿದ್ದೀನಿ. ನಿಮ್ಗೆ ಈ ಫ್ರೇಮ್ ಏನಾದರೂ ಅರ್ಥ ಆಗಿದ್ದರೆ ನಿಮ್ಮ ಸೆನ್ಸ್ ನಿಮ್ಮ ಕಂಟ್ರೋಲಲ್ಲಿದೆ. ಆದರೆ ಕೆಲವು ಮ್ಯಾಕ್ಸಿಮಮ್ ಈ ಸೆಟಪ್ ನೋಡಿದ ತಕ್ಷಣ ಒಂದೇ ಟೇಕಲ್ಲಿ ಬಂದಿದೆ, ಒಂದೇ ಸಲ ವಿಡಿಯೋ ಬಂದಿದೆ ಅನ್ಕೊಂತಾರೆ. ಬಟ್ ನಾನು ಇದನ್ನು 10 hours ಗ್ಯಾಪಲ್ಲಿ ಶೂಟ್ ಮಾಡ್ತಿದ್ದೀನಿ. ನನಗೂ ವರ್ಕ್ ಇದೆ, ನನಗೂ ಕಷ್ಟ ಇರುತ್ತೆ. ಬಟ್ ನಾನೇನು ಮಾಡ್ತೀನಿ, ಶೂಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ. ಬಟ್ ನೀವು ನೋಡೋರು ಏನು ಅನ್ಕೊಂತೀರಾ, ಇದು ಒಂದು ಟೇಕಲ್ಲಿ ಬಂದಿದೆ, ಎಷ್ಟು ಪ್ರೊಡಕ್ಟಿವ್ ಇದ್ದಾನೆ ನೋಡು ಹುಡುಗ ಅನ್ಕೊಂತೀರ. ಹಾಗೆಲ್ಲ ನಾನು ಕಷ್ಟಪಡಬೇಕು, ನಾನೇ ಕೆಲಸ ಮಾಡಬೇಕು. ಅದಾದಮೇಲೆ ನನ್ನ ಗೋಲ್ಸ್ಗೆ ವರ್ಕ್ ಮಾಡ್ತಿದ್ದೀನಿ. 4ನೇದು, ಈ ಸೋಷಲ್ ಮೀಡಿಯಾ ನಿಮ್ಮ ಥಿಂಕಿಂಗ್ ಆ್ಯಂಡ್ ನಾಲೆಡ್ಜ್ನ ಲಿಮಿಟ್ ಆದರೆ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ತಗೋದಾದರೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು ಏನಾದರೆ ಜಾಸ್ತಿ ನೋಡ್ತಿರ್ತೀರೋ ಅದನ್ನೇ ನಿಮಗೆ ರೆಕಮೆಂಡ್ ಮಾಡ್ತಿರುತ್ತೆ. ಸೊ ಈ ಎಕೋಸಿಸ್ಟಮ್ ಬಿಲ್ಡ್ ಆಗಿರೋದೇ ಅದೇ ಥರ. ನಿಮಗೆ ಏನು ಇಂಟ್ರೆಸ್ಟ್ ಅದನ್ನೇ ತೋರಿಸುತ್ತೆ, ನಿಮ್ಮ ಟೈಮ್ನ ಕನ್ಸ್ಯೂಮ್ ಮಾಡೋವಾಗಾದರೆ ಮಾಡುತ್ತೆ. ಸೊ ನೀವು ವೇಸ್ಟ್ ಮಾಡೋ ಟೈಮ್ ಈಕ್ವಲ್ ಟು ಅವ್ರಿಗೆ ಮನಿ. ನೀವೆಷ್ಟು ಟೈಮ್ ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಶಾರ್ಟ್ಸಲ್ಲಿ ಟೈಮ್ ವೇಸ್ಟ್ ಮಾಡ್ತೀರೋ ಅಷ್ಟು ಮನಿ ಎರ್ನ್ ಮಾಡ್ತಿರ್ತಾರೆ. ಸೊ ಎಫರ್ಟ್ ನಿಮ್ಮದು, ಮನಿ ಅವ್ರದ್ದು. ಫಾರ್ ಎಕ್ಸಾಂಪಲ್ ನೀವು ಸ್ಯಾಡ್ ರೀಲ್ಸ್ ಒಂದು 3-4 ನೋಡಿದ್ರೆ ಫುಲ್ ಲೆಂತ್, ನೆಕ್ಸ್ಟ್ ಇನ್ 5-6 ಸೇಮ್ ಸ್ಯಾಡ್ ರೀಲ್ಸ್ ಇರುತ್ತೆ. ನೀವು ಇನ್ನೇನಾದರೂ ನೋಡಿದ್ರೆ ಸೆನ್ಸಿಟಿವ್ ಕಂಟೆಂಟ್, ನೆಕ್ಸ್ಟ್ ಇನ್ನು ಅದೇ ರೆಕಮೆಂಡೇಷನಲ್ಲಿ ಬರುತ್ತೆ. ಸೊ ಇದರಿಂದ ನಿಮ್ಮ ಥಿಂಕಿಂಗ್ ಎಬಿಲಿಟಿ ಅನ್ನೋದು ಒಂದು ಎಕೋ ಸಿಸ್ಟಮಲ್ಲೇ ಫ್ಲೋ ಆಗ್ತಿರುತ್ತೆ, ಅದರಿಂದ ಆಚೆ ಹೋಗಲ್ಲ. ಸೊ ಆ ವಾಲ್ ಬ್ರೇಕ್ ಆಗಲ್ಲ. ನೀವು ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕು ಅಂದರೆ ನಿಮ್ಮ ಬ್ರೈನ್ಗೆ ಯಾವಾದರೆ ಇನ್ಸ್ಟಂಟ್ ಡೋಪಮಿನ್ ಸ್ಪೈಕ್ ಕೊಡಲ್ವೋ ಆ ಥರ ಕಂಟೆಂಟ್ ಆದರೆ ಕನ್ಸ್ಯೂಮ್ ಮಾಡಿರಿ. ಯಾವುದೇ ಒಂದು ಟಾಪಿಕ್ ನೋಡಿದಾಗ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡೋಕ್ಕಾದರೆ ಟ್ರೈ ಮಾಡಿ. ಇನ್ನು ಲಾಸ್ಟ್ ಒನ್, ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ ಹೇಳ್ರಿ. ಫಸ್ಟ್ ಒನ್ ಟೈಮ್ ವೇಸ್ಟ್, 2ನೇದು ಲ್ಯಾಕ್ ಆಫ್ ಎನರ್ಜಿ. ಫಾರ್ ಎಕ್ಸಾಂಪಲ್ ಅಂತೀನಿ, ನಿಮಗೆ ಮಾರ್ನಿಂಗ್ 8:30ಗೆ ಜಾಬ್ ಇದೆ ಅಂದ್ಕೊಳ್ರಿ. ನೈಟೆಲ್ಲ ರೀಲ್ಸ್ ಸ್ಕ್ರೋಲ್ ಮಾಡಿ ಸುಸ್ತಾಗಿರ್ತೀರ, ಪಾಪ 7-7:15 ತನಕ ಮಲಗಿರ್ತೀರ, ಎದ್ದೋಳ್ತೀರ, ಮತ್ತೆ ಬೆಡ್ಡಲ್ಲೇ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ. ಎಗೈನ್ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಟೈಮೇ ಗೊತ್ತಾಗಲ್ಲ ನಿಮಗೆ. ಒಂದು 45 minutes ಹೊಲ್ಟೋಗಿರುತ್ತೆ, ಅಥವಾ 8-8:15 ಆಗೋಗಿರುತ್ತೆ. ಹಾಗೆ ಎದ್ದೋಳ್ತೀರ, ಎಲ್ಲರನ್ನೂ ಬೈಕಂತೀರ. ಸೊ ಇಷ್ಟು ಬೇಗ ಕೆಲಸ ಇರಬೇಕಿತ್ತ, ನೋಡಿ ನನ್ನ ಟೈಮೆಲ್ಲ ವೇಸ್ಟ್ ಆಗೋಯ್ತು ಇನ್ಸ್ಟಾಗ್ರಾಮಿಂದ. ಮತ್ತೆ ವಾಶ್ರೂಮ್ಗೆ ಹೋಗ್ತೀರಾ, ಅಲ್ಲೊಂದು 5 minutes ರೀಲ್. ಎಗೇನ್ ಅರ್ಜೆಂಟಲ್ಲಿ ಊಟ ಮಾಡ್ತಿರೋ ಇಲ್ವೋ, ನಿಮ್ಮ ಬ್ರೈನ್ಗಾದರೆ ಓವರ್ ಊಟ ಕೊಟ್ಬಿಟ್ಟಿರ್ತೀರ. ಹಂಗೆ ಕೆಲ್ಸಕ್ಕೆ ಹೋಗ್ತೀರಾ, ಹೋಗ್ಬೇಕಾದ್ರೆ ದಾರಿಯೆಲ್ಲ ಅರ್ಜೆನ್ಸಿ, ಅಲ್ಲೇನಾದರೂ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಬೈಕ್ ಅಂತಲೇ ಹೋಗ್ತೀರಾ, ನೀವು ಒಂದು ಗುಡ್ ಮೂಡಲ್ಲಿ ಇರೋದೇ ಇಲ್ಲ. ಮಾರ್ನಿಂಗ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದ್ರಿಂದ ಎಷ್ಟು ಡಿಸಡ್ವಾಂಟೇಜ್ ಇದೆ ಅಂದರೆ, ನಿಮ್ಗೆ ಈಗೇನು ಎಕ್ಸಾಂಪಲ್ ಕೊಟ್ಟೆ ಇದೆಲ್ಲ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಮಗೆ ಬ್ರೈನ್ಗೆ ಯಾವ್ದು ಇನ್ಸ್ಟಂಟ್ ಹ್ಯಾಪಿನೆಸ್ ಕೊಡುತ್ತೋ ಅದನ್ನಾದರೆ ಯಾವತ್ತೂ ಟ್ರಸ್ಟ್ ಮಾಡಬೇಡ್ರಿ, ಅದರಿಂದ ನಾವು ತುಂಬ ಹಾಳಾಗೋಗ್ತೀವಿ. ಇದಿಷ್ಟು ಸೋಷಿಯಲ್ ಮೀಡಿಯಾ ಟ್ರ್ಯಾಪ್ ಬಗ್ಗೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಸಬ್ಸ್ಕ್ರೈಬ್ ಟು ದ PN's ಫ್ಯಾಷನ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇದೊಂದು ಆ್ಯಡ್ ಆನ್ ಪಾಯಿಂಟ್ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ UI ಮೂವಿ ನೋಡಿದ್ದೀರಾ? ಸೊ ಆ UI ಮೂವಿ ನೋಡಿದ್ದೀರಾ ಅಂದರೆ ನಿಮಗೆ ಈ ಸೋಷಿಯಲ್ ಮೀಡಿಯಾ ಟ್ರ್ಯಾಪ್ ಬಗ್ಗೆ ಒಳ್ಳೆ ಐಡಿಯಾ ಆದರೆ ಇರುತ್ತೆ. ಆ್ಯಂಡ್ ನಮ್ಮ ಸೊಸೈಟಿ ಬಗ್ಗೆನೂ ಒಳ್ಳೆ ಐಡಿಯಾ ಇರುತ್ತೆ. ನೀವು ಎಷ್ಟು ಜನ UI ಮೂವಿ ನೋಡಿದ್ದೀರಾ ಕೆಳಗಡೆ ಕಮೆಂಟ್ ಮಾಡಿರಿ.